ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶಿರಸಿ ತಾಲೂಕಿನ ಬೆಟ್ಟಕೊಪ್ಪದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಆಯೋಜಿಸಿದ್ದ 13ನೇ ವರ್ಷದ ನಮ್ಮನೆ ಹಬ್ಬ ಹಾಗೂ ವಿಶ್ವಶಾಂತಿ ಸರಣಿಯ ನೂತನ ಯಕ್ಷರೂಪಕ ವಿಶ್ವಾಭಿಗಮನವನ್ನು ಚಲನಚಿತ್ರ ತಾರೆ ಪೂಜಾ ಗಾಂಧಿ ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಚಿತ್ರನಟಿ ಪೂಜಾ ಗಾಂಧಿ, ಮನುಷ್ಯ ಸಂಘಜೀವಿ. ಜೀವನದ ಪ್ರತಿ ಹಂತದಲ್ಲೂ ಸಂಘ ಸಂಘಟನೆಯ ಜೊತೆಗೆ ಬೆಳೆಯುತ್ತಾ ಹೋಗುತ್ತಾನೆ. ಇಂತಹ ಸ್ವಭಾವ ಇರುವ ಮನುಷ್ಯನ ಮೊದಲ ಸಂಘಟನೆ ಎಂದರೆ ನಮ್ಮ ಮನೆ, ಊರು, ರಾಜ್ಯ, ದೇಶ, ಭಾಷೆ, ಧರ್ಮ, ವಿಶ್ವ ಮಾನವತೆ. ನಮ್ಮ ಮನೆ, ಭಾಷೆ, ಸಂಸ್ಕೃತಿ. ದೇಶಪ್ರೇಮ ವಿಶ್ವಶಾಂತಿಗೆ ವಿರುದ್ಧವಲ್ಲ, ಇವು ವಿಶ್ವಶಾಂತಿಗೆ ಪೂರಕವಾಗಿದೆ ಎಂದು ಬಣ್ಣಿಸಿದರು. ಯಾಕೆ ಅಂದರೆ ಇಷ್ಟು ಸುಂದರವಾದ ವಾತಾವರಣ, ಇಷ್ಟು ಸುಂದರವಾದ ಹಾಡುಗಳು, ಪರ್ಫಾರ್ಮೆನ್ಸು ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ. ನಾನು 12 ವರ್ಷ ಆದಮೇಲೆ ಸಿರ್ಸಿಗೆ ಬಂದಿದ್ದೀನಿ ಇವತ್ತು. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆತಿಥ್ಯ ಮನೋಭಾವ ನೋಡ್ಕೊಂಡು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಈ ಸಮಾರಂಭದ ಹೆಸರು ನಮ್ಮನೆ ಹಬ್ಬ. ಈ ಸಂಸ್ಥೆಯ ಹೆಸರು ವಿಶ್ವಶಾಂತಿ ಸೇವಾ ಟ್ರಸ್ಟ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯ ಸಂಘಜೀವಿ. ಜೀವನದ ಪ್ರತಿಯೊಂದು ಹಂತದಲ್ಲೂ ಸಂಘ ಸಂಘಟನೆ ಜೊತೆನೆ ಬೆಳೀತಾ ಹೋಗ್ತಾನೆ. ಪ್ರಸಿದ್ಧ ನಿರ್ದೇಶಕ, ಸಾಹಿತಿ ನಾಗತಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಹಳ್ಳಿಯಲ್ಲಿ ಕೃಷಿ ಸೇರಿದಂತೆ ಸಾಕಷ್ಟು ಕ್ಷೇತ್ರದಲ್ಲಿ ಸಮಸ್ಯೆಗಳಿದೆ. ಹಳ್ಳಿಯ ಯುವಕರು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತಿದ್ದು ವೃದ್ಧಾಶ್ರಮಗಳಾಗುತ್ತಿವೆ. ನಾವು ಜಗತ್ತನ್ನು ಸುತ್ತಬೇಕು, ಅಲ್ಲಿನ ಉತ್ಕೃಷ್ಟತೆಯನ್ನು ಗ್ರಹಿಸಿ ನಮ್ಮ ಬೇರಿಗೆ ನೀಡಬೇಕು. ಆದರೆ ಇಲ್ಲಿಂದ ಹೋದವರು ನಮ್ಮ ಮೂಲ ಬೇರನ್ನು ಮರೆಯಬಾರದು. ಮನುಷ್ಯನ ಬದುಕು ರೆಕ್ಕೆ ಬೇರುಗಳ ಸಮನ್ವಯ ಆಗಬೇಕು. ಹಳ್ಳಿಗಳು ಸಾಂಸ್ಕೃತಿಕ ಕೇಂದ್ರಗಳಾಗಬೇಕು. ಹಳ್ಳಿಗರು ಆಶಾವಾದಿಗಳಾಗಬೇಕು ಎಂದು ಹೇಳಿದರು. ಕಾರವಾರದ ಕಡಲ ತೀರ ನೋಡಿಕೊಂಡು ವಾಪಸ್ ಹೋಗಿದ್ರಾಗಿತ್ತು. ಆಗ ಮಲೆನಾಡಿನ ಹುಡುಗಿ ಬಯಲು ಸೀಮೆಯ ಹುಡುಗ ಅಂತ ಒಂದು ಸುಂದರವಾದ ರಮ್ಯ ಕಥೆ ಬರೆದೆ. ಅದು ನನಗೊಂದು ಪುಟ್ಟ ತಾರಾಗಿರಿಯನ್ನು ಕಥೆಗಾರನಾಗಿ ತಂದುಕೊಟ್ಟಿತ್ತು. ಅಲ್ಲಿಂದ ಭಾವನಾತ್ಮಕವಾದಂಥ ಪ್ರವೇಶ. ಅನಂತರ ಶಿವರಾಮ್ ಕಾರಂತರು ಚುನಾವಣೆಗೆ ನಿಂತಾಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ನಾಗೇಶ್ ಹೆಗ್ಡೆ ಅವ್ರ ಜೊತೆಗೆ, ಸುರೇಶ್ ಹೆಬ್ಳಿಕರ್ ಅವ್ರ ಜೊತೆಗೆ ಇಲ್ಲೆಲ್ಲ ಚುನಾವಣಾ ಪ್ರಚಾರದ ಯಾವುದೇ ಪಕ್ಷಕ್ಕೆ ಸೇರದ ಕೇವಲ ಚಳುವಳಿ ಕಾರ್ಯಕರ್ತನಾಗಿ ಭಾಗವಹಿಸಿದ್ದೆ. ಆಗ ಬಹಳ ಸ್ವಾರಸ್ಯಕರವಾದ ಘಟನೆಗಳು ನಡೀತಾ ಇತ್ತು. ಪಾರ್ತಿಸುಬ್ಬ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಮಾತನಾಡಿ, ವಿಜ್ಞಾನದಲ್ಲಿ ಕೃತಕ ಬುದ್ಧಿಮತ್ತೆ ಮೆರೆಯುತ್ತಿರುವ ಕಾಲವಿದು. ಯಕ್ಷಗಾನವನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ಭುತವಾಗಿ ಪ್ರಸ್ತುತಪಡಿಸಬಹುದು. ಆದರೆ ಬೌದ್ಧಿಕ ಜಾಣ್ಮೆ ಮೈಗೂಡಿಸಿಕೊಳ್ಳುವ ಈ ಪ್ರಭೆಯಿಂದ ಸಾತ್ವಿಕ ಅಭಿನಯ ಸಾಧ್ಯವಿಲ್ಲ ಎಂದರು. ನಮ್ಮನೆ ಪ್ರಶಸ್ತಿ ಪುರಸ್ಕೃತ ಪ್ರಸಿದ್ಧ ಚಲನಚಿತ್ರ ಕಲಾವಿದ ನೀರ್ನಳ್ಳಿ ರಾಮಕೃಷ್ಣ ಮಾತನಾಡಿ, ಜಗತ್ತಿನ ವಿವಿಧೆಡೆ ಭಾರತೀಯರ ಮೇಲೆ ದಾಳಿ ನಡೆಯುತ್ತಿದೆ. ಆದರೆ ನಾಡಿನ ಬೆಟ್ಟಕೊಪ್ಪದಂತಹ ಹಳ್ಳಿಯಿಂದ ವಿಶ್ವಶಾಂತಿಯ ಪ್ರಸಾರ ಮಾಡುತ್ತಿದ್ದೇವೆ. ನಾಡು, ದೇಶ ಸಮೃದ್ಧಿಯಾಗಲಿ, ಶಾಂತಿ ನೆಮ್ಮದಿಯಿಂದ ಜನ ಬದುಕುವಂತಾಗಲಿ ಎಂದು ಹೇಳಿದರು. ಈ ವೇಳೆ ನಮ್ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ನಮ್ಮನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ್ 5 ತಾಸುಗಳ ಕಾಲ ಕುಳಿತು ಆರಂಭದಿಂದ ಕೊನೆಯವರೆಗೂ ಕುಳಿತು ಕಾರ್ಯಕ್ರಮ ವೀಕ್ಷಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಪತ್ರಕರ್ತ ರಾಘವೇಂದ್ರ ಬೆಟ್ಟಕೊಪ್ಪ ಸ್ವಾಗತಿಸಿದರು. ತುಳಸಿ ಹೆಗಡೆ, ವಿನಾಯಕ್ ಕೋಡ್ಸರ, ವಿನಯ್ ಹಸ್ತೋಟ ಸನ್ಮಾನ ಪತ್ರ ವಾಚಿಸಿದರು. ನಾರಾಯಣ್ ಭಾಗವತ್, ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ನಿರೂಪಿಸಿದರು. ಉಪಾಧ್ಯಕ್ಷ ರಮೇಶ್ ಹಳೆಕಾನಗೌಡ ವಂದಿಸಿದರು. ಇದೇ ವೇದಿಕೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಕೇಶವ್ ಹೆಗಡೆ ಕೊಳಗಿ ಅವರನ್ನು ಗ್ರಾಮಸ್ಥರ ಪರವಾಗಿ ಗೌರವಿಸಲಾಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.